ಹಾಂ, ನಮಸ್ತೆ. ನನ್ನ ಹೆಸರು ತನುಜಾ ಅಂತ. ಇವತ್ತು ನಾವೆಲ್ಲರೂ ಇಲ್ಲಿ ಜಾಯ್ನ್ ಆಗಿರೋದು ಏನಕ್ಕೆ ಅಂತಂದರೆ, ಈ ಡಕ್ಸು ಮತ್ತು ಗೂಸ್ದು ರೆಕ್ಕೆ ಪುಕ್ಕಗಳನ್ನೆಲ್ಲ ತೊಗೊಂಡು ದಿಂಬುಗಳಾಗಿ ಮಾಡಿ ನಮ್ಮ ಐಷಾರಾಮಿ ಕಂಫರ್ಟ್ಗೋಸ್ಕರ ಹೋಟ್ಲಲ್ಲಿ ಬಳಸ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಯಾಕೆ ಅಂತಂದರೆ, ಈ ಬಾತುಕೋಳಿಗಳಿಗಾಗಲಿ ಈ ಒಂದು ಡಕ್ ಗೀಸ್ಗಳಿಗಾಗಲಿ ಅವಕ್ಕೂ ಒಂದು ಜೀವ ಅನ್ನೋದಿರುತ್ತೆ, ನೋವು ಸಂಕಟ ಅನ್ನೋದಿರುತ್ತೆ. ನೀವು ಅದಕ್ಕೆ ಜೀವ ಇದ್ದಾಗಲೇ ನಾವೀಗ ಒಂದು ಕೂದಲನ್ನ ನಾವು ಕಿತ್ತಾಗ ನಮ್ಗೆ ಎಷ್ಟು ನೋವಾಗುತ್ತೆ. ಎಲ್ಲರೂ ಒಂದು ಸರಿ ಟ್ರೈ ಮಾಡಿ. ಕೂದಲನ್ನ ದಿನ ನಿಮಗೆ ಒಂದೊಂದು ಕೂದಲು ಕಿತ್ತಾಗ್ಲೂ ನೀವು ಕಾನ್ಷಿಯಸ್ ಇದ್ದಾಗಲೇ ಎಷ್ಟು ನೋವು ಅನುಭವಿಸ್ತೀರಾ. ಅದನ್ನ ಊಹಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅದೇ ರೀತಿ ನಾವು ಬಾತುಕೋಳಿಗಳಿಗೆ ಅದ್ರ ಮೈಯಲ್ಲಿರೋವಂಥ ಎಲ್ಲ ಪುಕ್ಕ ರೆಕ್ಕೆಗಳನ್ನೆಲ್ಲ ಕಿತ್ತು ಅದಕ್ಕೆ ಹಿಂಸೆ ಕೊಟ್ಟು ನಾವು ಏನಕ್ಕೋಸ್ಕರ ಮಾಡ್ತಾಯಿದ್ದೀವಿ? ಕೇವಲ ಒಂದು ಐಷಾರಾಮಿ ದಿಂಬಿಗೋಸ್ಕರ. ಇದು ನಮಗೆ ಬೇಕಾ? ನಮ್ಮ ಐಷಾರಾಮಿಗೋಸ್ಕರ ಒಂದು ಜೀವನ ಸಂಕಟ ಕೊಟ್ಟು ಬದುಕುವಂಥದ್ದು ಬೇಡ. ಇದನ್ನು ನಾವು ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು. ಎಲ್ಲರೂ ಕೈ ಜೋಡಿಸಿ ಇದನ್ನು ನಾವು ತಡೆಗಟ್ಟಬೇಕು. ಈ ಬಳಕೆಯನ್ನು ನಾವು ನಿಲ್ಲಿಸಬೇಕು. ಇದ್ರ ಬದಲು ಬಹಳಷ್ಟು ಬೇರೆ ಆಲ್ಟರ್ನೇಟಿವ್ಸ್ ಇದೆ, ಅದನ್ನು ನಾವು ಉಪಯೋಗಿಸ್ಕೋಬೋದು. ನಮ್ಮ ಐಷಾರಾಮಿಗೋಸ್ಕರ ಒಂದು ಜೀವನ ಹಿಂಸೆ ಕೊಡೋದು ಬೇಡ. ದಯವಿಟ್ಟು ಇದನ್ನು ಕಳಕಳಿಯ ಮನವಿ. ಇವತ್ತಿನ ಲಕ್ಸುರಿ ಪ್ರಾಡಕ್ಟ್ಸ್ ಅಂದ್ಬಿಟ್ಟು ಹಾಸಿಗೆಗೆ ದಿಂಬಿಗೆ ಎಲ್ಲ ಬಾತ್ಕೊಳ್ಳಿದ ರೆಕ್ಕೆ ಪುಕ್ಕನ ಅದು ಜೀವ ಇರಬೇಕಾದ್ರೇ ಅದನ್ನು ಕಿತ್ತುಬಿಟ್ಟು ಬಳಸ್ತಾ ಇದ್ದಾರೆ. ಅದು ಮೊದಲನೇದಾಗಿ ಯಾವುದೇ ಉತ್ಪನ್ನಕ್ಕೋಸ್ಕರ ಒಂದು ಪ್ರಾಣಿ ದೇಹವನ್ನು ಎಕ್ಸ್ಪ್ಲಾಯ್ಟ್ ಮಾಡೋದು, ಶೋಷಣೆ ಮಾಡೋದು ದೊಡ್ಡ ತಪ್ಪು. ಅದರಲ್ಲೂ ನಮ್ಮ ಹತ್ರ ಬೇರೆ ದಾರಿಗಳು ಇರಬೇಕಾದ್ರೆ, ಅಂದರೆ ಅದು ಒಂದೇ ದಾರಿ ಅಲ್ಲ ನಮಗೆ ಐಷಾರಾಮಕ್ಕೆ, ಬೇರೆ ದಾರಿಗಳು ಇರಬೇಕಾದ್ರೆ ಇದು ಆದಷ್ಟು ಬೇಗ ನಿಲ್ಲಬೇಕು. ಮತ್ತು ಇದ್ರ ಬಗ್ಗೆ ಸ್ವಲ್ಪ ಜನಕ್ಕೆಲ್ಲ ಗೊತ್ತಾಗಲಿ ಅನ್ನೋದು ಇವತ್ತಿನ ಪ್ರತಿಭಟನೆ ಉದ್ದೇಶ. ಎಷ್ಟು ಸರಿ ಅನ್ನೋದು ಪೂರ್ತಿ ತಪ್ಪು, ಎಷ್ಟು ಸರಿ ಅನ್ನೋದಕ್ಕೆ ಉತ್ತರ. ಅದಕ್ಕೆ ನಾವು ಯಾವುದೂ ಸಚಿವರ ಹತ್ರ ಆಗಲಿ ಅದ್ರ ಬಗ್ಗೆ ಎಲ್ಲ ಮಾತಾಡಿಲ್ಲ. ಇದು ಜನಕ್ಕೆ ತಲುಪೋ ಒಂದು ದಾರಿ. ಇದು ಹೋಟೆಲ್ಗಳಲ್ಲಿ ಬಳಕೆ ಆಗ್ತಿದೆ ಒಂದು ಲಕ್ಸುರಿ ಪ್ರಾಡಕ್ಟ್ಸ್. ಯಾವ ಹೋಟೆಲ್ ಅಂತ ಹೆಸರು ನನಗೂ ಗೊತ್ತಿಲ್ಲ, ಎಲ್ಲದರಲ್ಲೂ ಆಗ್ತದೆ. ಎಷ್ಟು ಪ್ರಮಾಣ ಅನ್ನೋದು ಗೊತ್ತಿಲ್ಲ, ಎಷ್ಟು ಪ್ರಮಾಣ ಅನ್ನೋದು ಮ್ಯಾಟರ್ ಆಗೋದು ಇಲ್ಲ. ಒಂದು ಪ್ರಾಣಿಗೆ ಶೋಷಣೆ ಮಾಡಿದ್ರೂ ತಪ್ಪೆ. ಸರ್, ಇದು ಹೆಚ್ಚಾಗಿ ಬರೋದು ಹೊರದೇಶದಿಂದ. ನಾವು ಇಲ್ಲಿ ಕರ್ಕೊಂಬರೋದು. ಅದರಲ್ಲಿ ಏನು ಬರುತ್ತೆ ಅಂದರೆ, ಅದೇ ಈ ಬಾತುಗಳು ಜೀವಂತವಾಗಿ ಇರಬೇಕಾದ್ರೆ ಅವ್ರ ಪುಕ್ಕಗಳನ್ನ ತೆಗಿತಾರೆ. ಒಂದೇ ಅದು ವಿಧಾನ. ಇಲ್ಲ ಅಂದರೆ ಇನ್ನೊಂದು ಏನಂದರೆ ಅವ್ರನ್ನ ವಧೆ ಮಾಡಿ ಆಮೇಲೆ ಪುಕ್ಕಗಳನ್ನ ತೆಗೆದು. ಸೊ ನಮ್ಮ ಮನವಿ ಅಷ್ಟೇ ಇರೋದು, ಸಿಂಪಲ್ಲು, ತುಂಬ ಕಾಂಪ್ಲಿಕೇಟೆಡ್ ಏನಿಲ್ಲ. ಏನಂದರೆ ನಾವು ಮಲ್ಕೊಳ್ಳೋದಷ್ಟೇ. ನಮ್ಮದೊಂದು ಆ ಮಲ್ಕೊಳ್ಳೋ ಸುಖ, ನಿದ್ದೆ ಸುಖಕ್ಕೋಸ್ಕರ ನಮ್ಮ ವಿಶ್ರಾಂತಿಗೆ ಇನ್ನೊಂದು ಜೀವಿಗೆ ಇಷ್ಟೆಲ್ಲ ವೇದನೆ ಶೋಷಣೆ ಕೊಡೋದು ಅದು ಸರಿನಾ ಅಂತ ನಮ್ಮ ಮೊದಲನೇ ಪ್ರಶ್ನೆ. ಸರ್, ಅದೇ ಇಲ್ಲಿಗಲ್ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬಟ್ ಹೊರದೇಶಗಳಂದರೆ ಕೆಲವೊಂದು ವಿಯೆಟ್ನಾಮ್ ಇದೆ, ಆಮೇಲೆ ಚೈನಾನೂ ಇದೆ. ಸೊ ಹೀಗೆ ಇತರ ದೇಶಗಳಿದೆ. ಸೊ ಆ ದೇಶಗಳಿಂದ ಬರ್ತಿದೆ. ಮತ್ತು ಇದು ಪ್ರತಿ ವರ್ಷ ಅದು ವೇರಿ ಆಗ್ತದೆ. ಆದರೆ ಹೆಚ್ಚಿನ ಪ್ರಮಾಣ ಬರ್ತಾ ಇರೋದು ಹೊರದೇಶಗಳಿಂದನೇ. ಮತ್ತು ಹೊರದೇಶಗಳಿಂದ ಬಂದಾಗ ಅದೇ ನಾನು ಹೇಳಿದ್ನಲ್ಲ, ಇದೇ ವಿಧಾನದಲ್ಲೇ ಅದು ಬರೋದು. ಮತ್ತು ಅದು ಯಾವುದೇ ವಿಧಾನದಿಂದ ಬರಲಿ, ನಾವು ವಿಧಾನ ಪ್ರಶ್ನೆ ಮಾಡ್ತಾಯಿಲ್ಲ. ನಾವು ಒಂದು ಪಕ್ಷಿನ ನಮ್ಮ ಉಪಯೋಗ ಇರೋದು ಅಂತ ನಾವು ಆ ದೃಷ್ಟಿಯಿಂದ ನೋಡ್ತೀವಲ್ಲ, ಆ ದೃಷ್ಟಿ ಬದಲಾಗಬೇಕು ಅಷ್ಟೇ. ಯಾವುದೇ ಒಂದು ಪ್ರಾಣಿ ಆಗಲಿ ಅದು ನಮ್ಮ ಉಪಯೋಗಕ್ಕಲ್ಲ ಇರೋದು. ಅವರಿಗೆ ಸ್ವಾತಂತ್ರ್ಯ ಇದೆ ಅವ್ರ ಪಾಡಿಗೆ ಅವ್ರು ಬದುಕಲಿಕ್ಕೆ. ಈಗ ನಮ್ಮನ್ನು ಅಷ್ಟೇ, ನಮ್ಮನ್ನು ಯಾರು ಒಂದು ಉಪಯೋಗ ವಸ್ತು ಥರ ನೋಡಿ, ನಮ್ಮನ್ನು ಮಾರಾಟ ಸರಕು ಥರ ನೋಡಿ, ನಮ್ಮ ಕೂದಲು ಬಂದು ಕಿತ್ತಿ ಅದನ್ನು ಮಾರಾಟ ಮಾಡಿದರೆ ನಮಗೆ ಹೇಗ್ತದೆ ಅಷ್ಟೇ. ಸೊ ನಮಗೆ ಅದೊಂದು ಬೇಕು, ಒಂದು ಎಂಪತಿ. ನಾವು ಅವ್ರ ಸ್ಥಾನದಲ್ಲಿ ನಿಂತು ನಾವು ನೋಡಬೇಕು, ನಮ್ಮ ತಲೆಯಲ್ಲಿ ಎಂತ ಆಗ್ತದೆ, ಏನಾಗ್ತದೆ, ನಮಗೆ ಎಷ್ಟು ನೋವಾಗ್ತದೆ ಅವ್ರ ಸ್ಥಾನದಲ್ಲಿ ನಾವಿದ್ರೆ ಅಂತೇಳಿ. ನಮಗೆ ಅದು ಒಂದು ಸೆಕೆಂಡ್ಸ್ ಕೂಡ ಆ ಕ್ಷಣದಲ್ಲಿ ನಮ್ಗೆ ಇರೋಕ್ಕಾಗಲ್ಲ. ಆದರೆ ನಾವು ಅವ್ರನ್ನ ಜೀವನ ಪರ್ಯಂತ ನಾವು ಅದೇ ಒಂದು ಸರಪಳಿಯಲ್ಲಿ ನಾವು ಒಳ ಮಾಡ್ತೀವಿ. ಸರ್, ಈ ಕುರಿತು ಯಾರಿಗಾದರೂ ಅಧಿಕಾರಿಗಳಿಗಾಗಿರ್ಬೋದು, ಸಚಿವರಿಗಾಗಿರ್ಬೋದು ಇದ್ರ ಬಗ್ಗೆ ಮಾಹಿತಿ ಆಗಲಿ ಅರಿವಾಗಲಿ ಮೂಡಿಸಿದ್ದೀರಾ ಏನು ಅಂತ? ಸರ್, ಅದೇ ಇಲ್ಲ, ನಾವು ಈಗಷ್ಟೇ ಈ ಚಳುವಳಿ ಶುರು ಮಾಡಿರೋದು. ನಮ್ಮ ಮನವಿ ಬಂದು ಅದೇ ಈ ಹೈ ಎಂಡ್ ಹೋಟೆಲ್ಸ್ ಏನಿದೆಯೋ ಮತ್ತು ಇದ್ರ ಗ್ರಾಹಕರೇನಿದೆಯೋ ಅವರಿಗೆ ಈ ವಿಷಯ ತಲುಪಲಿಕ್ಕೆ. ಯಾಕಂದರೆ ಹೆಚ್ಚಿನ ಜನರಿಗೆ ಈ ಮಾಹಿತಿ ಕೂಡ ಗೊತ್ತಿಲ್ಲ. ಅವರಿಗೆ ನಾವು ಹೋಟೆಲ್ಗೆ ಹೋದಾಗ ನ್ಯಾಚುರಲ್ ಫೀಲಿಂಗ್ ಮತ್ತು ಸಿಂಥೆಟಿಕ್ ಫೀಲಿಂಗ್ ಅಂತ ಈ ಲೇಬಲ್ಸ್ ಕೊಡ್ತಾರೆ. ನ್ಯಾಚುರಲ್ ಅಂದರೆ ಅವ್ರು ಏನೋ ಒಂದು ನ್ಯಾಚುರಲ್ಲು, ನೈಸರ್ಗಿಕವಾಗಿ ಬಂದಿರೋದು ಅಂತ ಆ ಥರ ಯೋಚಿಸ್ತಾರೆ. ಆದರೆ ಇದರಲ್ಲಿ ಯಾವುದು ನ್ಯಾಚುರಲ್ ಇಲ್ಲ, ಎಂಥ ನೈಸರ್ಗಿಕ ಖಂಡಿತ ಇಲ್ಲ. ಯಾಕಂದರೆ ನೋಡಿ, ಅದ್ರ ಮನುಷ್ಯರು ಕೂದಲಿಂದ ದಿಮ್ ಮಾಡಿದಂತ ನಮ್ಗೆ ಕೊಟ್ಟರೆ ನಾವು ಅದನ್ನು ನ್ಯಾಚುರಲ್ ಅಂತೀರಾ? ಆನ್ ಪೇಪರ್ ಅದು ನ್ಯಾಚುರಲೇ ಹೌದು, ನೈಸರ್ಗಿಕವೇ ಹೌದು, ಆದರೆ ಅದು ಸರಿಯಲ್ಲ. ಯಾಕಂದರೆ ನಮಗೆ ನಮ್ಮ ಕೂದಲ ಮೇಲೆ ನಮಗೆ ಹೇಗೆ ಹಕ್ಕಿದೆಯೋ ಹೀಗೆ ಅದೇ ರೀತಿ ಈ ಪಕ್ಷಿಗಳಿಗೂ ಅಷ್ಟೇ ಅವರ ರೆಕ್ಕೆಗಳ ಮೇಲೆ, ಅವರ ದೇಹದ ಮೇಲೆ ಅವ್ರಿಗೆ ಹಕ್ಕಿದೆ. ನಾವು ಆ ಹಕ್ಕನ್ನು ಉಲ್ಲಂಘನೆ ಮಾಡಬಾರದು ಅಷ್ಟೇ ನಮ್ಮ ಮನವಿ.